ನಾನು ರಿವರ್ಸ್ ಕ್ವಶನ್ ಕೇಳಬೇಕು. ಭವ್ಯ ಮೇಡಮ್ ಯಾರ ಜೊತೆ ಆಕ್ಟ್ ಮಾಡಿಲ್ಲ ಅಂತ ಆಕ್ಚುಲಿ, ಹೌದಲ್ವಾ? ಯಾರ ಜೊತೆ ಮಾಡಬೇಕು ಅವ್ರ ಜೊತೆನೇ ಮಾಡಲಿಲ್ಲ, ಅದೊಂದು ರಿಪೆಂಟ್ ಆಗಿ ಉಳ್ಕೊಬಿಡ್ತದೆ. ಒನ್ ಅಂಡ್ ಓನ್ಲಿ ದಿ ರಾಜ್ಕುಮಾರ್ ಸರ್ ಅವ್ರ ಜೊತೆ, ಅಣ್ಣವ್ರ ಜೊತೆ ರಿಯಲಿ ಅದೊಂದು ರಿಪೆಂಟ್ ಅಂತ ಇದೆ. ನೀವು ಅಣ್ಣವ್ರನ್ನ ಮೀಟ್ ಮಾಡಿದೀರಾ? ಓ ಗಾಡ್, ವೈ ನಾಟ್? ಕೇಳ್ತಾ ಇದ್ದೀನಿ ನಾನು. ಅವರು ಕೃಷ್ಣ ನೀ ಬೇಗನೆ ಬಾರೋ ಅಂತ ಸೂಪರ್ ಡ್ಯೂಪರ್ ಇಟ್ ರಿಲೀಸ್ ಆಯ್ತು, ನೆನಪಿದ್ಯಾ ನಿಮಗೆ? ಅದರಲ್ಲಿ ಲಾಸ್ಟ್ ಒಂದು ಸಾಂಗು ವಿಷ ತಗೊಂಡ್ಬಿಟ್ಟಿರ್ತೀನಿ ನಾನು. ಈ ರಾಧೆಗೆ ಗೋಪಾಲನ ಸಂತೋಷವೇ ಸಮಥಿಂಗ್ ಬರುತ್ತೆ, ಅದೊಂದು ಹಾಡು. ಅದರಲ್ಲಿ ಇನ್ನೇನು ಡೆತ್ ಆಗೋ ಸೀನ್ಸು, ಡೈಮಂಡ್ ನುಂಗ್ಬಿಟ್ಟಿರ್ತೀನಿ. ಆ ಸೀನಲ್ಲೇ ಅಣ್ಣವ್ರು ಬಂದಿದ್ರು, ನನ್ನ ಶಾರ್ಟ್ ನೋಡಿದ್ರು, ನನಗೆ ಪ್ಲಸ್ ಮಾಡಿದ್ರು. ಐ ನೆವರ್ ಫರ್ಗೆಟ್ ದಟ್. ಸೆಟ್ಟಿಗೆ ಬಂದಿದ್ರು ಅವಾಗೆಲ್ಲ ಚಾಮುಂಡೇಶ್ವರಿಯಲ್ಲಿ ಸೆಟ್ ಹಾಕಿದ್ರು. ಅವ್ರದ್ದು ಇನ್ನೊಂದು ಕಡೆ ಶೂಟ್ ನಡೀತಾ ಇತ್ತು. ತುಂಬ ಚೆನ್ನಾಗಿತ್ತು ಬಿಡಿ ಅವಾಗ ಇಂಟ್ರೆಸ್ಟ್ ಚಿತ್ರ, ತುಂಬ ಚೆನ್ನಾಗಿ ಮಾಡಿದೆ ಅಂತ ತುಂಬ ಬ್ಲೆಸ್ ಮಾಡ್ದೆ. ಐ ಟಚ್ ಇಸ್ ಟೋಸ್ ಅಂಡ್ ಹೋಗಿ ಅವ್ರ ಬ್ಲೆಸ್ಸಿಂಗ್ಸ್ ತಗೊಂಡೆ. ತುಂಬ ಅದಾದ ನಂತರ ಒಂದು ಪಿಕ್ಚರ್ ಕೂಡ ನಂಗೆ ಬಂತು, ಬಟ್ ಮಾಡೋಕ್ಕಾಗಲಿಲ್ಲ. ಯಾವುದು? ಶ್ರುತಿ ಸೇರಿದಾಗ. ಬಟ್ ನನ್ನ ಲೈಫಲ್ಲಿ ಇದೊಂದೇ ಕಳ್ಕೊಂಡಿರೋದು. ಹಂಗೆ ನೋಡಿದ್ರೆ ಎಲ್ಲ ಮಾಡಿದ್ದೀನಿ, ಎಲ್ಲ ಇದು ಮಾಡಿದ್ದೀನಿ, ಜಸ್ಟ್ ಇದೊಂದು ಅಲ್ಲೊಂದು ಶ್ರುತಿ ಸೇರ್ಲಿಲ್ಲ ನೋಡಿ. ಯಾವುದೋ ಒಂದು ಇರುತ್ತೆ ಅದು ಶ್ರುತಿ ಸೇರಿದಾಗಲಿ. ಮೋಸ್ಟ್ಲಿ ಗೀತಾ ಮಾಡಿದ್ರಲ್ಲ ಆ ಪಾತ್ರ ಇತ್ತಾ? ಅಯ್ಯೋ, ಎಂತ ಅದ್ಭುತವಾಗಿರೋ ಸಿನಿಮಾ, ಅದ್ಭುತವಾಗಿರೋ ಕ್ಯಾರೆಕ್ಟರ್ ಅದು. ರಿಯಲಿ ಅವತ್ತೊಂದು ಕಳ್ಕೊಬಿಟ್ಟೆ ನಾನು. ಏನ್ ಮಾಡಕ್ಕೆ? ಬಿಸಿ ಇದ್ರಿ? ಬಿಸಿ ಅಂತಲ್ಲ, ಸಮ್ ಕಾರಣಗಳಿಂದ ಯಾವುದು ಇದರಿಂದ ಗೊತ್ತಿಲ್ಲ, ಜಸ್ಟ್ ಇದಾಗೋಯ್ತು. ನಾನಾಗ್ಲೇ ಇಲ್ವಾ, ಯಾವ ಗೂಗಲ್ ಅಲ್ಲೂ ಸಿಗಲ್ಲ ಇನ್ಫಾರ್ಮೇಶನ್ ಇದು. ಆಮೇಲೆ ಅದೇ ಅವ್ರದ್ದು ಬ್ಯಾನರ್ ಅಲ್ಲೇ ನಾನು ಇವ್ರದ್ದು ಪಾರ್ವತಮ್ಮ ರಾಜ್ಕುಮಾರ್ ಇದಾರಲ್ಲ, ಅವ್ರ ಬ್ರದರ್ ಶ್ರೀನಿವಾಸ್ ಅಂದ್ಬಿಟ್ಟು ಮೈಸೂರಲ್ಲಿ ಇದಾರೆ. ಅವರು ಹೃದಯ ಹಡಿತು ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ರು. ಅದು ಒಳ್ಳೆ ಸಿನಿಮಾ, ಗ್ರೇಟ್ ಮೂವಿ ಅದನ್ನು. ಅಂಬರೀಶ್ ಸರ್, ಹೌದು. ಅಂಡ್ ಮಾಲೇಶ್ರೀ, ರಾಜಶೇಖರ್ ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. MS ರಾಜಶೇಖರ್ ಈಸ್ ನೋ ಮೋರ್ ನೌ. ಒಳ್ಳೆ ಡೈರೆಕ್ಟರ್, ಒಳ್ಳೆ ಸ್ಟೋರಿ, ಬ್ಯೂಟಿಫುಲ್ ಆಗಿ ತೆಗೆದ್ರು ಪಿಕ್ಚರು. ಓ ಗಾಡ್, ಅದರಲ್ಲಿ ಒಂಥರ ಕ್ಯಾರೆಕ್ಟರ್, ಅದು ಸೂಪರ್ ಡ್ಯೂಪರ್ ಆಯ್ತು ಆ ಚಿತ್ರ. ಯಾವ್ದದು ಹಾಡೋದು? ಹೃದಯ ಹಾಡಿತು. ಗಿರಿನವಿಲು ಎಲ್ಲೋ ಕರಿಮುಗಿಲು ಎಲ್ಲೋ ಮಳೆ ಮಿಂಚು ಬಂದು ಬಲು ಮೋಹ ಕಂಡು ಕುಣಿದಾಡಿ ಆಡಿದೆ ಸ್ನೇಹವೆನ್ನುವ ನಾವಿಂದು ಎಂಥ ಜೋಡಿಯು ಪ್ರೀತಿಸಿರುವ ನಾವಿಂದು ಎಂಥ ಜೋಡಿಯು. ಬ್ಯೂಟಿಫುಲ್ ಸಾಂಗ್ ಅದು. ತುಂಬಾ ಕೊಂದ್ಬಿಡ್ತೀರಪ್ಪ ನೀವು ನಮ್ಮನ್ನ. ನೀವು ಕೃಷ್ಣ ನೀ ಬೇಗನೆ ಬಾರೋ ಅಂದಾಗ ಅದು ಆ ಸಾಂಗ್ ಅಂತೂ ಮರಿಯಂಗೆ ಇಲ್ಲ. ಬೀಚ್ ಹತ್ರ ಅಲಾರೆ ಅಲಾರೆ ಮುಕುಂದ ಮುರಾರೆ ಗೋಪಾಲ ಬಾರೆಯ ಬಾರು ಶ್ರೀಕೃಷ್ಣ ನೀ ಬೇಗ ಬಾರು. ಓ, ಈ ಸಾಂಗು ಜನಗಳಲ್ಲಿ ಇವಾಗ್ಲೂ ಕೂಡ ಹುಚ್ಚದು ಕುಣಿತಾರೆ. ಬಪ್ಪಿ ಲಹರಿ ಅವ್ರದ್ದು ಮ್ಯೂಸಿಕ್ ಡೈರೆಕ್ಟರ್. ಫಸ್ಟ್ ಟೈಮ್ ಎವರ್. ಓ, ಏನ್ ಸಾಂಗ್ ರೀ ಅದು. ಜನಗಳು ಇವಾಗ್ಲೂ ಅಷ್ಟೇ, ಎಲ್ಲೋದ್ರೂ ನನಗೆ ಎಲ್ಲರೂ ಕೇಳೋದು ಈ ಸಾಂಗ್ ಆಡಿ ಮೇಡಮ್ ಅಂತ. ನಮ್ಗೆ ಗೊತ್ತೇ ಇರಲಿಲ್ಲ ನೀವು ಹಾಡ್ಬೇಕಾಗಿತ್ತು ಸಿನಿಮಾ ಎಲ್ಲ ಕೂಡ. ಎಲ್ಲೋ ಹಾಡೇ ಇಲ್ಲಪ್ಪ ನೀವು. ಮತ್ತೆ ಎಲ್ಲರೂ ಹಾಡ್ತೀರಿ, ಎಷ್ಟು ಚೆನ್ನಾಗಿ ಹಾಡ್ತೀರಿ ಗೊತ್ತಾ ನೀವು. ಅಫ್ಕೋರ್ಸ್ ಹೇಳ್ತಿಲ್ಲ ನಾನು, ಗೊಡಗ್ತಾ ಇರ್ತೀನಿ ನಾನು ಎಲ್ಲಾ ಪಿಕ್ಚರ್ಸ್. ನಾನು ಕಣ್ಮುಂದೆ ಸುಮ್ಮನೆ ನೆನ್ಸ್ಕೊತಾ ಇದೀನಿ, ಅಲೆಗಳು, ಆ ಸೀಶ್ವರ್ ಹತ್ರ ಓಡ್ತಾ ಇರೋದು, ಮರಳು ಗುಡ್ಡೆ ಹಾಕಿರೋದು, ನಿಮ್ ಆಕ್ಟಿಂಗ್ ನೆನ್ಪಿಸ್ಕೊತಾ ಇದೀನಿ ನಾನು. ತುಂಬಾ ಅದು ಒಳ್ಳೆ ಸಾಂಗ್ ರೀ, ನಿಜವಾಗ್ಲೂ ನನ್ನ ಫೇವ್ರೇಟ್ ಸಾಂಗ್. ನನ್ನ ಕಣ್ಣಲ್ಲಿ ನೋಡು ನಿನ್ನ ಬಿಂಬವೇ, ನನ್ನ ಮನದಲ್ಲಿ ನುಣ್ಣು ನಿನ್ನ ರೂಪವೇ, ಬಲ್ಲೆಯ ಕೃಷ್ಣನೇ. ನೈಸ್, ವೆರಿ ನೈಸ್. ರಿಯಲಿ ಎಷ್ಟು ನೆನಪುಗಳು, ಒಂಥರ ಸುನಾಮಿ ತರ ಇದೆ ನಿಮ್ ತಲೆಯಲ್ಲಿ ಇದೆಲ್ಲ. ಪಿಕ್ಚರಲ್ಲಿ ಆಕ್ಟಿಂಗ್ ಎಷ್ಟು ಚೆನ್ನಾಗಿದ್ದಾರೆ. ಕ್ಯಾರೆಕ್ಟ್ರು ಭಾರ್ಗವ ಅವರು. ಓಹ್, ಭಾರ್ಗವ ಅವ್ರು ಸರ್ ಮಾತಾಡ್ಬೇಕು ಅವ್ರ ಬಗ್ಗೆ. ನಾನು ವಿಷ್ಣುವರ್ಧನ್ ಅಂದ ತಕ್ಷಣ ಭಾರ್ಗವ ಸರ್ ಬಗ್ಗೆ ಯಾವತ್ತೂ ಮಾತಾಡ್ಲೇಬೇಕು. ಮಾತಾಡ್ಲೇಬೇಕು. ಅಷ್ಟು ಸಿನಿಮಾಗಳು. ಯಾಕೆಂದ್ರೆ
ಭಾರ್ಗವ ಅವರು ವಿಷ್ಣು ನನ್ನನ್ನು ಹಾಕೊಂಡು 5 ಚಿತ್ರ ಮಾಡಿದ್ದೀವಿ. ಅವ್ರ ಓನ್ ಬ್ಯಾನರಲ್ಲಿ 5 ಪಿಕ್ಚರ್ಸು, ಬೇರೆದೆಲ್ಲ ಸೇರಿ ಇನ್ನೊಂದು 3-4 ಪಿಕ್ಚರ್, ಟೋಟಲ್ ಒಂದು 8-9 ಪಿಕ್ಚರ್. ನಾವೊಂದು ಫ್ಯಾಮಿಲಿ ಥರ ಇತ್ತು. ಕಾಂಬಿನೇಷನ್. ಹಾಂ, ಭಾರ್ಗವ ಸಾರು, ಡಿ.ವಿ. ರಾಜಾರಾಮ್ ಸರ್ ಕ್ಯಾಮ್ರಾಮನ್ ಸರ್, ವಿಷ್ಣು ಸರ್ ಆ್ಯಂಡ್ ಮೀ. ಎಷ್ಟು ಅಂದರೆ ಅವ್ರ ಒಂದು ಫ್ಯಾಮಿಲಿಯಲ್ಲಿ ಒಂದು ಇದು ಥರ ಆಯ್ತು. ಅವ್ರಿಗೆ ನಾನೊಂದು ಫೇವ್ರೇಟ್ ಹೀರೋಯಿನ್ ಭಾರ್ಗವ ಸರ್. ಯಾಕೆ? ಏನಪ್ಪ ಅವ್ರು ಅಷ್ಟೇ ನನಗೆ ಇದು ರೆಸ್ಪೆಕ್ಟ್, ಇವಾಗ್ಲೂ ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಮೊನ್ನೆ ರೀಸೆಂಟ್ ಆಗಿ ಇವ್ರದ್ದು ಶ್ರುತಿ ಅವ್ರದ್ದು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಮೀಟ್ ಮಾಡಿದೆ ಅವರು. ಆಮೇಲೆ ನಂದೊಂದು ಯಾವುದೋ ಒಂದು ಹೆಜ್ಜೆ ಗುರುತು ಅಂತೇನೋ ಬಂದಿತ್ತು, ಅಲ್ಲಿಗೆ ಬಂದಿದ್ರು ಸರ್. ಎಲ್ಲ ಟಚಲ್ಲಿ ಇರ್ತೀನಿ ನಾನು. ಹಾಗಾಗಿ ಭಾರ್ಗವ ಸರ್ ಇಸ್ ದ ಗ್ರೇಟ್. ನೋಡಿ, ಅದು ಸ್ಕೂಲ್ಸ್ ಕೂಡ ಸೇಮ್, ಸಿದ್ಧಲಿಂಗ ಅವರು ಅಸೋಸಿಯೇಟ್ ಆಗಿತ್ತು ಭಾರ್ಗವ. ಹಾಗಾಗಿ ಆ ಕ್ಲಾಸ್ ಈ ಕ್ಲಾಸ್ ಎಲ್ಲ ಒಂದೇ ತರ ಇತ್ತು ನನಗೆ. ಸ್ಟೂಡೆಂಟ್ ತರ ನೀವು ಹಂಗೆ ಇದ್ದೀರಾ? ಹಾ, ನಮ್ದೆಲ್ಲ ಒಂದೇ ಸ್ಕೂಲ್ ಅಲ್ವಾ. ಭಾರ್ಗವ ಸರ್ ನಂಗೇನು ಕಷ್ಟ ಅನ್ನಿಸ್ಲೇ ಇಲ್ಲ ಅಲ್ಲಿ. ಇಮಿಡಿಯೇಟ್ ಆಗಿ ನಾನು ಆ ಒಂದು ನೋಡಿ, ಅಲ್ಲಿವರೆಗೂ ನನಗೆ ಬೇರೆ ಇದಿತ್ತು. ಆ ನಂತರ ಒಂದು ಏನಂತಾರೆ ಪ್ರಮೋಷನ್ ಥರ ಇದೆಲ್ಲ, ವಿಷ್ಣು ಸರ್ ಮೂವಿಗಳು ಇದೆಲ್ಲ ಗ್ರೇಡ್. ಅದನ್ನ ಇವಾಗ ಕೂತು ನೆನಪಿಸ್ಕೊಂಡು ಅದೆಲ್ಲ ಯೋಚನೆ ಮಾಡ್ತಿದ್ದೀವಿ. ಅವಾಗ ಅದಂತೂ ಗೊತ್ತಾಗಿಲ್ಲ, ಸುಮ್ಮನೆ ಒಂದು ಫ್ಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇದೆಲ್ಲ ಯಾವ ಟ್ರ್ಯಾಕಲ್ಲಿ ಹೋಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಈಗ ಕೂತ್ಕೊಂಡು ನೋಡಿದಾಗ ಹೀಗೆ ಹೋಗ್ತಿತ್ತ, ಹೀಗೆ ನಡೀತಿತ್ತ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಸುಮ್ಮನೆ ಆ ಆರ್ಟಿಸ್ಟ್ ಬಗ್ಗೆ ನಾನು ಐ ಜಸ್ಟ್ ಟೆಲ್ ದೆನ್ ನಿಮ್ ಫೀಲ್ ಏನು ಅಂತ ಅಷ್ಟೇ ಬೇಕಾಗಿತ್ತು ನನಗೆ. ನಂಬರ್ 1, ಈಗಾಗಲೇ ನೀವು ವಿಷ್ಣು ಸರ್ ಬಗ್ಗೆ ಮಾತಾಡಿದ್ರಿ, ರವಿಚಂದ್ರ ಬಗ್ಗೆನೂ ಹೇಳಿದ್ರಿ. ಶಂಕರ್ ನಾಗ್, ಹೋ ಗಾಡ್, ಈಸ್ ಏನಂತಾರೆ, ಇಟ್ಸ್ ವೆರಿ ಹಾರ್ಡ್ ವರ್ಕರ್. ಕ್ರಿಯೇಟಿವ್ ಮೈಂಡ್, ತುಂಬ ಕ್ರಿಯೇಟಿವ್ ಮೈಂಡ್ ಅವ್ರಿಗೆ. ಆಮೇಲೆ ಒಂದು ನಿಂತ ಜಾಗದಲ್ಲಿ ನಿಲ್ಲಲ್ಲ ಅವರು. ಯು ವಾಂಟ್ ಟು ಡೂ ಸಮಥಿಂಗ್, ಏನಾದರೂ ಮಾಡ್ತಿರ್ಬೇಕು ಅವ್ರಿಗೆ. ಪುಸ್ತಕನೇ ಓದ್ತಾ ಇರ್ತಾರೆ. ನಾನು ಪುಸ್ತಕ ಓದಿ ಇಷ್ಟ ಇಲ್ಲ ಅಂದರೆ ನೋ ಅನ್ನೋಷ್ಟರಲ್ಲಿ ಏನು ಬಂದು ಟ್ರಾಲಿ ಹೇಳಿರೋರು, ಇನ್ನೊಂದೆಲ್ಲ ಸ್ಕ್ರಿಪ್ಟಲ್ಲಿ ಏನೋ ಬರೀತಿರೋರು, ಎಲ್ಲದೆಲ್ಲ ಅಲ್ಲಿ ಬಂದುಬಿಟ್ಟು ಆ ಸೀನ್ನ ಎಷ್ಟು ಉದ್ದ ಹಿಂಗೆ ಬರೆದಿರ್ತಾರೋ ಅದನ್ನೆಲ್ಲ ಶಾರ್ಟ್ ಮಾಡಿಬಿಡೋರು, ಬೇಗ ಮುಗಿಸ್ಬಿಟ್ಟು ಇನ್ನೊಂದು ಕಡೆ ಹೋಗ್ಬೇಕು ಅವರು. ಆ ಥರ ಒಂದು ಕ್ರಿಯೇಟಿವ್ ಮೈಂಡ್ ಅವ್ರಿಗೆ, ಎಷ್ಟು ಚೆನ್ನಾಗಿ. ಆಮೇಲೆ ಎಷ್ಟು ನ್ಯಾಚುರಲ್ ವೇಲಿ ಅವರು ಸೀನ್ನೆಲ್ಲ ಕ್ರಿಯೇಟ್ ಮಾಡ್ತಿದ್ರು. ಒಂಥರ ಕಲೋಕಿಲಾಗಿ ಮಾಡಿಬಿಡ್ತಿದ್ರು. ಅಂದರೆ ಆಡು ಭಾಷೆ ಥರ, ಒಂದು ಕೆಲವು ಕಡೆ ಎಲ್ಲ ಸ್ವಲ್ಪ ಬುಕಿಶ್ ಥರ ಇದ್ಬಿಡ್ತಿದ್ರು. ಆ ಬುಕಿಶ್ನೆಲ್ಲ ಇವ್ರನ್ನ ಸರಿ ಮಾಡಿಬಿಟ್ರು. ಅದನ್ನೆಲ್ಲ ನಾನು ಕಲಿತೆ. ಆಮೇಲೆ ನಂದು ಸ್ವಲ್ಪ ಇದೆಲ್ಲ ನಮಗೆ ಎಕ್ಸ್ಪೀರಿಯನ್ಸ್, ಲೆಸನ್ಸು ಒಬ್ಬರಿಂದ ಒಬ್ಬರಿಗೆ. ಎಸ್, ಅದನ್ನು ಹೇಗೆ ಡಯಲಾಗ್ ಡೆಲಿವರಿ ಮಾಡೋದು. ಆಮೇಲೆ ನನಗೆ ಅರ್ಥ ಆಯಿತು, ಕೆಲವೊಂದು ಕಡೆ ಎಲ್ಲ ನಾವು ಸ್ವಲ್ಪ ಬುಕಿಶ್ ಥರ ಹೋಗ್ತಿದ್ವಿ, ಅದನ್ನ ಹಿಂಗೆ ನಾವು ಕಲೋಕಿಲಾಗಿ ಮಾಡ್ಕೋಬೇಕು. ಆ ಥರದ್ದೆಲ್ಲ ಇವ್ರದ್ದೊಂದು ನೋಡಿ, ಸ್ವಾಮಿ ನಾವಿರೋದೇ ಹೀಗೆ, ಎಷ್ಟು ನ್ಯಾಚುರಲ್ ಆಗಿ ಅವರೆಲ್ಲ ಇದು ಮಾಡ್ತಿದ್ರಲ್ಲ, ಆ ಟೈಪಲ್ಲಿ ಇವ್ರದ್ದು ಪಿಕ್ಚರ್ಸ್ ಎಲ್ಲ ಅವರ ಜೊತೆ ಮಾಡ್ತಾರೆ. ಈಗ ಸಾಂಗ್ಲಿ ಅನ್ನೋದೆಲ್ಲೂ ಅಷ್ಟೆ, ಒಂದೊಂದು ಕೋರ್ಟ್ ಸೀನಲ್ಲಿ ಬಂದು ನಾನು ಕಾರ್ ಹತ್ಕೊಂಡು ಹೋಗ್ತೀನಿ, ಇವ್ರ ಕಾರ್ ತಗೊಂಡು ಹೋಗ್ಬಿಡ್ತೀನಿ. ಯಾರ್ದು ಶಂಕರ್ ಇದು ಸೀನು ಅಂದರೆ ನಮ್ಮ ಪ್ರೈವೇಟ್ ಕಾರ್ ಅಲ್ಲ, ಅದು ಗೌರ್ಮೆಂಟ್ ಕಾರ್ ಕೊಟ್ಟಿರೋದನ್ನ ನಾನು ತಗೊಂಡು ಹೋಗ್ಬಿಡ್ತೀನಿ. ಅದ್ಮೇಲೆ ಇವರೊಂದು ಕೇಸ್ ಇದು ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸ್ಕ್ರೀನ್ ಮೇಲೆ ಇದೆಲ್ಲ. ಅದಕ್ಕೆ ಮೋಸ್ಟ್ಲಿ ಅನ್ಸುತ್ತೆ ಅದು ಸೀನುಗಳು ಅಷ್ಟು ಚಿತ್ರ ಸಕ್ಸಸ್ ಆಗಿತ್ತು ಅನ್ಸುತ್ತೆ. ನೋಡಿ, ಟ್ಯೂನ್ ಇವತ್ತಿಗೂ ಮರೆಯಲ್ಲ. ಒಂದು ಸಣ್ಣ ಬಿಟ್ಟದು ಇವತ್ತಿಗೂ ಅದು ಕೇಳಿದ ತಕ್ಷಣ ಸಾಂಗ್ಲಿಯಾನ. ಹೌದು. ಆಮೇಲೆ ಅದರಲ್ಲೂ ಅಷ್ಟೇ, ಕಾಂಚನ ಕೋಪವೇ ಈ ಸಾಂಗು ನಾನು ಎಲ್ಲೇ ಹೋದ್ರು ಬಂದಳು ಬಂದಳು ಕಾಂಚನ, ಎಲ್ಲೇ ಹೋದ್ರು ಈ ಸಾಂಗ್ ಆಗ್ಬಿಡ್ತಾರೆ. ಹೋಗಿ ನಾನು ಎಂಟ್ರಿ. ಸಾಂಗ್ ಸೋ ಲಕ್ಕಿ ಅಲ್ವಾ, ಈ ಸಾಂಗ್ ನೋಡಿ ಎಷ್ಟು ಇಷ್ಟ. ಬಂದಳು ಬಂದಳು ಕಾಂಚನ, ಈ ಫಂಕ್ಷನ್ಸ್ ಎಲ್ಲ ಹಾಕ್ಬಿಡ್ತಾರೆ. ಅವಾಗ ನಾನು ಎಂಟ್ರಿ. ಜಂಬವೇ ಇವಳಿಗೆ ಲಾಂಛನ ಲಾಂಛನ. ತುಂಬಾ ಚೆನ್ನಾಗಿದೆ ಆ ಸಾಂಗು ಅಷ್ಟೇ. ಎಷ್ಟು ನನ್ನನ್ನು ಇದು ಮಾಡಿದಾರೆ ಗೊತ್ತಾ, ಒಂದು ಮೂಟೆಯಲ್ಲಿ ಕಟ್ಬಿಟ್ಟು ಹಾಕಿ, ಅದೆಲ್ಲ ಶಂಕರ್ನಾಗ್ ಅವ್ರದ್ದೇ ಕ್ರಿಯೇಟಿವ್ ಮೈಂಡ್ ಅದೆಲ್ಲ. ಆಮೇಲೆ ಇದರಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಅದು ಒಂದು ಸಾಂಗ್ ಚೆನ್ನಾಗಿದೆ. ಟು 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 ನಿನ್ನ ಜೊತೆ ನಾ ಟು 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 ಟು. ಬ್ಯೂಟಿಫುಲ್ ಸಾಂಗ್ ಅದಂತೂ. ಒಂಥರ ಆ ಸಾಂಗ್ ಇನ್ನು ಎಲ್ಲರಿಗೂ ತುಂಬ ಖುಷಿ ಆಯ್ತು ಅದರಲ್ಲಿ. ಅದರಲ್ಲಿ ಏನಂದರೆ ನಮ್ಮ ಡೈರೆಕ್ಟ್ರನ್ನ ಕಳ್ಕೊಂಡ್ಬಿಟ್ವಿ.
ನಂಜುಂಡಪ್ಪ ಅನ್ನೋರ್ನ ಫಸ್ಟ್ ಹಿಟ್ ಮೂವಿ ಕೊಟ್ಟರು, ಫಸ್ಟ್ ಪಾರ್ಟ್ ಎಲ್ಲ ಮಾಡಿದ್ರು. ಪಿಕ್ಚರ್ ರಿಲೀಸ್ ಇತ್ತು, ಈಸ್ ಪಾಸ್ಟ್ ಅವೇ, ಅವ್ರನ್ನ ಕಳ್ಕೊಂಡ್ವಿ. ಅದೊಂದು ವಿಚಾರ. ಒಳ್ಳೆ ಚಿತ್ರ, ಗ್ರೇಟ್ ಮೂವಿ. ಫುಲ್ಲು ಹೌದು. ಶಂಕರ್ ನಾಗ್ ಅಂದ್ರೇನೆ SP ಸಾಂಗ್ಲಿಯಾನ ಅಂದ್ರೇನೆ. ನೆನ್ನೆ ಯಾವುದೋ ರೀಲ್ಸ್ ನೋಡುವಾಗ ಆಗ್ತಿದ್ದೆ ಶಂಕರ್ ನಾಗ್ ಅವ್ರ ಬಗ್ಗೆ. ಸಾಂಗ್ಲಿಯಾನ ಫಸ್ಟ್ ಆ್ಯಂಡ್ ಸೆಕೆಂಡ್ ಅವ್ರ ಬಗ್ಗೆ ಎಲ್ಲ ಒಂದು ಎಂಥ ಕ್ಯಾರೆಕ್ಟ್ರ್ ಮಾಡಿಬಿಟ್ರು ಅವರು ಅಂದರೆ ಮನ್ಸಿನ ಜನಗಳಲ್ಲಿ ಉಳ್ಕೊಬಿಟ್ರು ಆ ಒಂದು. ನೀವು ಉಳ್ಕೊಂಡ್ಬಿಟ್ರಿ. ಆಮೇಲೆ ಯಾವ ಲೆವೆಲ್ಗೆ ಅಂದರೆ ಜನಗಳು ಶಂಕರ್ನ ಅತ್ತಿಗೆ ಅಂತ ಕರೆಯೋರು. ಜನಗಳು ಅಭಿಮಾನಿಗಳು ಹಂಗೆ ನಮ್ಮ ಅಣ್ಣವರು ಅಂತ ಆ ಲೆವೆಲ್ಗೆ. ಆಮೇಲೆ ಅಭಿಮಾನಿಗಳು ಹಾಗೆ, ನಮ್ಮ ಶಂಕರ್ ನಾಗ್ ಸರ್ ಇದ್ದಿದ್ರೆ ನೀವು ಇನ್ನೂ ಯಾವುದೋ ಲೆವೆಲಲ್ಲಿ ಇರ್ತಿದ್ರಿ ಮೇಡಮ್ ಅಂತ. ನೋಡಿ ಅವ್ರ ಪ್ರೀತಿ ನೋಡಿ ಅಷ್ಟು ರಿಯಲಿ. ನಾನು ಆಲ್ಮೋಸ್ಟ್ ನನ್ನ ಜೊತೆ ಮಾಡಿದ ಕಾಂಬಿನೇಷನ್ ಆರ್ಟಿಸ್ಟ್ನ ಕಳ್ಕೊಂಡಿದ್ದೀನಿ. ಕೆಲವೊಂದು ಆರ್ಟಿಸ್ಟ್, ವಿಷ್ಣು ಸರ್ ಫಸ್ಟ್, ಶಂಕರ್ ನಾಗ್ ಸರ್, ಮುರಳಿ, ಕಾಶಿನಾಥ್ ಸರ್, ಪ್ರಭಾಕರ್. ಸೊ ಏನು ಮಾಡೋಕ್ಕಾಗಲ್ಲ. ಅಂಬರೀಷ್ ಸರು, ಎಂತೆಂಥ ಹೀರೋಗಳವರೆಲ್ಲ. ವಿಷ್ಣು ಸರ್ ಏನು ಟೈಮ್ ಕೀಪಪ್ ಮಾಡ್ತಿದ್ರಪ್ಪ, ಏನು ಪಂಕ್ಚುಯಾಲಿಟಿ ಅವ್ರ ಥರ ರಿಯಲಿ. ಇದಕ್ಕೆ ಅವ್ರು ಅಷ್ಟು ರಾಜ್ಕುಮಾರ್ ಸರ್ ಬಿಟ್ಟರೆ ನೆಕ್ಸ್ಟ್ ವಿಷ್ಣು ಸರ್ ಅವ್ರ ಥರ ಮೇಂಟೈನ್ ಮಾಡಿರೋದ್ರಲ್ಲಿ. ನಮ್ಮ ರಾಜ್ಕುಮಾರ್ ಸರ್ ಏನು ಕಮ್ಮಿನ, ಅವ್ರು ರಾಜ್ಕುಮಾರನೇ ಚಿತ್ರರಂಗಕ್ಕೆ ಅಲ್ವಾ. ಒಂದು ಚಿಕ್ಕ ಮಗು ಎಲ್ಲೂ ಎಷ್ಟು ಕೈ ಎತ್ತಿ ನಮಸ್ಕಾರ, ಎಷ್ಟು ಒಳ್ಳೆ ಸಂಸ್ಕಾರ ಅವ್ರದ್ದು. ರಿಯಲಿ ನಾವೆಲ್ಲ ಅವ್ರನ್ನ ನೋಡಿದ್ದು, ಅವ್ರನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ನಾವೇ ಧನ್ಯರು. ಇನ್ನು ನೆಕ್ಸ್ಟು ಯಾವ ಯುವ ಪೀಳಿಗೆ ಬರ್ತಿದೆಯಲ್ಲ, ಈ ಥರ ನೋಡೋಕ್ಕೂ ಸಿಗಲ್ಲ, ಅವ್ರು ಕಲಿಯೋಕ್ಕೂ ಸಿಗಲ್ಲ. ಅವರಿಂದ ನಾವು ಎಷ್ಟೋ ಕಲ್ತಿದ್ದೀವಿ. ಅವ್ರು ನೋಡ್ತಾ ಅವರ ಆದರ್ಶಗಳು ಇದೆಲ್ಲ ನೋಡೋಕ್ಕೂ ಸಿಗಲ್ಲ ಅವ್ರಿಗೆ ಅಲ್ವಾ. ಇಂಡಸ್ಟ್ರಿಯ ರೆಬೆಲ್ ಅಂದರೆ ಅವರೊಬ್ಬರೇ ಆಯ್ತಾ. ಡೇರ್ ಡೆವಿಲ್, ಯಾರಿಗೇನು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಇದಂಗೆ ಇರ್ತೀನಿ. ಅದು ಒನ್ ಅಂಡ್ ಓನ್ಲಿ ಅಂಬರೀಷ್ ಸರ್. ರೆಬೆಲ್ ಅಂದ ತಕ್ಷಣನೇ ಅಲ್ಲ ಅಂಬರೀಷ್ ಅಂತ ಬರುತ್ತೆ. ನೀವು ಹೇಳೋದೇ ಬೇಡ. ಹೆಂಗ ಅನಿಸ್ತು ಅವರ ಕ್ಯಾರೆಕ್ಟರ್? ಮತ್ತು ಏನ್ ಕಲ್ತ್ರಿ ಅಂಬರೀಷ್ ಅಣ್ಣ ಅವರಿಂದ? ನನಗೆ ನೆನಪಿದೆ ಇವಾಗ್ಲೂ ಕೋರ್ಟ್ ಸೀನಲ್ಲಿ. ಇದರಲ್ಲಿ ಲಾಲ್ಬಾಗ್ ಮುಂದೆ ಒಂದು ಕೋರ್ಟ್ ಇದೆ ನೋಡಿ, ಪ್ರೀತಿ ಅಂತ ಒಂದು ಪಿಕ್ಚರ್ ಮಾಡಿದ್ವಿ. ಅದೇ ಫಸ್ಟ್ ಪಿಕ್ಚರ್ ಅವ್ರ ಜೊತೆ ಮಾಡಿದ್ದು ನಾನು. ಅವಾಗ ಒಂದು ಸೀನಲ್ಲಿ ನಂದು ಅವ್ರದ್ದು ಏನೋ ಒಂದು ಕೋರ್ಟಿಗೆ ಬಂದಿರ್ತೀವಿ. ಹೋಗಿದ್ದೀನಿ ನಾನು, ನೋಡಿಲ್ಲ ಅಂಬರೀಷ್ ಸರ್. ಎಲ್ಲೋ ದೂರದಿಂದ ಒಂದು ಆವಾಜ್ ಬರ್ತಿದೆ, ಅಂತ ಗೊತ್ತಲ್ವಾ. ಅವರು 1 ಕಿಲೋಮೀಟರ್ ದೂರದಿಂದ ಅವ್ರ ವಾಯ್ಸ್ ಅಷ್ಟು ಜೋರಾಗಿರುತ್ತೆ. ಬಂದ್ರು ಅಂಬರೀಷ್ ಸರ್. ಅವಾಗ ನಾನು ಕಿವಿ ಎಲ್ಲ ನೆಟ್ಟಗಾಯ್ತು, ನೋಡ್ತೀವಿ ಏನಮ್ಮ ಅಂತ ಬಂದು ನಮ್ಗೆ ಅವಾಗ ಶಾಕು. ಆ ಥರ ಒಂದು ಫಸ್ಟ್ ಮೀಟ್ ಅವ್ರು ನೋಡಿದ್ದು ಅಬ್ಬರದಲ್ಲಿ. ಆಮೇಲೆ ಬರ್ತಾ ಅವ್ರ ನೇಚರ್ ಎಲ್ಲ ನಮಗೆ ಗೊತ್ತಾಯ್ತು. ಇಸ್ ಹಾರ್ಟಿಲಿ ಈಸ್ ವೆರಿ ಕೈಂಡ್ and very friendly nature. He's very jovial. ಬನ್ನಿ ಊಟಕ್ಕೆ ಬನ್ನಿ ಮಾಮ ಇಲ್ಲಿ ಬವಿನ್ ಕರೀರಿ ಬನ್ನಿ ಊಟಕ್ಕೆ ಬನ್ನಿ. ಊಟ ಮಾಡಿದೆ ಆ ಟೈಮಿಗೆ ಅವರು ಎಲ್ಲರನ್ನೂ ಕರೆದು ಊಟ ಮಾಡಿಸೋರು. ಇಟ್ಸ್ ಬ್ಯೂಟಿಫುಲ್. ಆಮೇಲೆ ಅವರೆಲ್ಲ ಒಂದು ತುಂಬ ಇದು, ಅಲ್ಲಿ ಏನಾದರೂ ಒಂದು ಫೈಟ್ ಸೀನ್ ಇದ್ದರೆ ಇಲ್ಲ ಇನ್ನೇನಾದರೂ ಇದು, ನಮಗೊಂದು ಇದು ಯಾವುದೋ ಮಡಿಕೆಲ್ಲ ಕೆಮ್ಮಣ್ಗುಂಡಿಯಲ್ಲಿ ಶೂಟ್ ಆಯಿತು ಒಂದು ಸಾಂಗು, ನಂದು ಅಂಬರೀಷ್ ಸರ್ ಕೆಮ್ಮಣ್ಗುಂಡಿಯಲ್ಲಿ. ಈ ಕಲ್ಲರ್ ಪಿಚ್ಕಾರಿ ಎಲ್ಲ ಹಾಕ್ತಾರಲ್ಲ, ಆ ಥರ ಸೀನು. ಅವ್ರಿಗೆಲ್ಲರಿಗೂ ಗೊತ್ತು ಅಂಬರೀಷ್ ಲಾಸ್ಟಲ್ಲಿ ಮಾಡೋದೇ ಅವ್ರ ಕೆಲಸ, ಕಿತಾಪತಿ ಕೆಲಸ. ಅದೇ ಎಲ್ಲರೂ ಹುಷಾರಾಗ್ಬಿಡೋರು. ಇದು ಕೊಚ್ಚೆ ಸೀನ್ ಇದ್ರೆ ಲಾಸ್ಟಲ್ಲಿ ಹೋಗಿ ಅವ್ನು ತಳ್ಬಿಡೋದು. ಹಾಗೆ ಎಲ್ಲರೂ ಹುಷಾರ್, ಸ್ಪಾಟಿಲ್ ಎಲ್ಲ ಗ್ರೂಪ್ ಹುಷಾರಾಗ್ಬಿಡೋರು. ನನಗೆ ಗೊತ್ತಿರ್ಲಿಲ್ಲ ಅದು. ಆಮೇಲೆ ನೋಡ್ತೀನಿ ಯಾರೋ ಹೇಳಿದ್ರು, ಮತ್ತು ನಾನು ಮುಂಚೆನೇ ಹೋಗಿ ಅವಸ್ಕೊಂಡ್ಬಿಟ್ಟು ಆಗಿದ್ದೆ, ಒಳಗೆ ರೂಮಲ್ಲಿ ಹೋಗಿ ಅವಸ್ಕೊಂಡ್ಬಿಟ್ಟು. ಯಾಕೆಂದ್ರೆ ಬಿಡಲ್ಲ, ಫುಲ್ಲು ಬಣ್ಣ ಹಾಕ್ತಾರೆ, ಇಲ್ಲ ಕಿಚಡೆಲ್ಲ ಹಾಕ್ಬಿಡೋದು. ಈ ತರ ಅವ್ರದ್ದು ನೇಚರ್ ಇದೆ, ಫನ್ ಕ್ಯಾರೆಕ್ಟರ್. ಅವರೊಬ್ಬರೇ ಡೇರ್ ಡೆವಿಲ್. ಆ ಥರದ್ದೆಲ್ಲ ಅವರೊಬ್ಬರಿಂದಾನೇ ಸಾಧ್ಯ ಮಾಡಕ್ಕೆ. ಈ ತರ ಒಂದು ನೇಚರ್ ಅವ್ರದ್ದು. ಟೈಗರ್ ಪ್ರಭಾಕರ್ ಅವರು ಕಡಿಮೆ ಸಿನಿಮಾ ಒಂದು, ಬಟ್ ಅವ್ರದ್ದು ಸ್ವಂತ ಬ್ಯಾನರಲ್ಲಿ ಮಾಡಿದೆ ನಾನು. ಯಾವುದಂದ್ರೆ ಅಗ್ನಿ ಪರೀಕ್ಷೆ, ಆಮೇಲೆ ಸತ್ವ ಪರೀಕ್ಷೆನೋ ಅಂತ ಬಂದಿತ್ತು. ಅಗ್ನಿ ಪರೀಕ್ಷೆ, ಸತ್ವ ಪರೀಕ್ಷೆ.
ಹುಲಿ ಹೆಬ್ಬುಲಿ ಅದರಲ್ಲೂ ಮಾಡಿದ್ರು ಅಂಬರೀಷ್. ಬಟ್ ನನ್ನ ಕಾಂಬಿನೇಷನ್ ಮಾಡಿಲ್ಲ, ಸುಮಲತಾ ಕಾಂಬಿನೇಷನ್. ಅಜಾನುಬಾಹು ವ್ಯಕ್ತಿತ್ವ, ಅಜಾನುಭಾವ ವ್ಯಕ್ತಿತ್ವ. ಅವರು ಅಷ್ಟು ಮನಸ್ಸು ವೆರಿ ಒಳ್ಳೆ ಕೈಂಡ್ ಹಾರ್ಟ್ ಅವ್ರಿಗೂ. ಊಟದ ವಿಷಯದಲ್ಲಂತೂ ಮಜಬೂತಾಗಿ ಊಟ ಮಾಡ್ತಿದ್ರು. ಒಂಥರ ಆ ಥರ ಏನೋ ಜಂಬ ಆ ಥರ ಎಲ್ಲ, ಆ ಥರದ್ದು ಏನಿಲ್ಲ. ಇಟ್ಸ್ ವೆರಿ ಚೆನ್ನಾಗಿ ಮಾತಾಡೋರು. ಎದುರುಗಡೆ ಹೆಂಗ ಅನಿಸ್ತಿತ್ತು ಅಂದ್ರೆ ಆ ಥರದ ವ್ಯಕ್ತಿತ್ವದಲ್ಲಿ? ಬಟ್ ನಾನು ಅವ್ರ ಪರ್ಸ್ನಾಲಿಟಿ ಏನೋ ನನ್ನ ಪರ್ಸ್ನಾಲಿಟಿ ಸಣ್ಣಕ್ಕೆ ಹೌದು. ಅವ್ರದಷ್ಟು ಅವ್ರ ಜೊತೆ ಮಾಡಿದ್ದೆಲ್ಲ ಸತ್ವ ಪರೀಕ್ಷೆ, ಅಗ್ನಿ ಪರೀಕ್ಷೆ, ಪ್ರೇಮ ಪರೀಕ್ಷೆ, ಇದೆಲ್ಲ ಪರೀಕ್ಷೆಗಳೇ ಬಂದ್ಬಿಡ್ತಾವ. ಸರ್ ಇವ್ರ ಜೊತೆ ಮಾಡಿದ್ದು ಯಾರ್ದು? ಪ್ರಭಾಕರ್ ಅವ್ರ ಜೊತೆ ಒಂದು ಡ್ಯೂಯೆಟ್ ಸಾಂಗ್, ಅದು ಬಂದ್ ಗೊತ್ತಿಲ್ಲ ನನಗೆ. ತುಂಬಾ ಚೆನ್ನಾಗಿದೆ ಅವ್ರ ಜೊತೆ. ಪ್ರೇಮ ಪರೀಕ್ಷೆಯಲ್ಲಿ ಒಂದು ಸಾಂಗ್ ಇದೆ, ಅದ್ರಲ್ಲಿ ರಾಮಕೃಷ್ಣ ಪ್ಲಸ್ ಇವರು ಪ್ರಭಾಕರ್ ಅವ್ರು ಮಾಡಿದ್ರು. ಚೆನ್ನಾಗಿತ್ತು ಆ ಸಾಂಗು, ತುಂಬಾ ಚೆನ್ನಾಗಿದೆ. ಬಟ್ ನನ್ನ ನೆನಪಿಗೆ ಬರ್ತೀನಿ.